ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ತೆಲಂಗಾಣದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. ಏನ್ ವಿಚಿತ್ರ ಅಂತ ಹೇಳಿದ್ರೆ, ಪತಿಯನ್ನ ಪತ್ನಿ ಕೊಲೆ ಮಾಡಿದ್ದಾಳೆ. ಇದರಲ್ಲಿ ವಿಚಿತ್ರ ಏನು ಅಂದ್ರೆ, ಈ ಕೊಲೆಗೆ ಬಳಸಿದ್ದು ವಯಗ್ರ ಮಾತ್ರೆ. ಹೇಗೆ, ಎತ್ತ, ಮುಂದೆ ಏನಾಯಿತು, ಅದರ ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ತೆಲಂಗಾಣದ ಕರೀಂನಗರ ಈ ಪ್ರದೇಶದಲ್ಲಿ ಮೌನಿಕಾ ಮತ್ತು ಸುರೇಶ್ ಇಬ್ರಿಗೂ ಕೂಡ ಮದುವೆ ಆಗಿತ್ತು. ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತಲ್ಲ. ಮುಂದೇನಾಯ್ತು ಅಂತ ಹೇಳಿದ್ರೆ, ಈ ಸುರೇಶ್ ಮನೆಗೆ ಕುಡ್ಕೊಂಡ್ ಬರ್ತಾ ಇದ್ದ. ಇತ್ತೀಚೆಗೆ ಕುಡಿತ ಹೆಚ್ಚಾಗಿತ್ತು. ಕುಡ್ಕೊಂಡ್ ಬರೋದು, ಸಂಪಾದನೆ ಇಲ್ಲ, ಪತ್ನಿಯ ಮೇಲೆ ಅಂದ್ರೆ ಮೌನಿಕಾ ಮೇಲೆ ಅವಲಂಬಿತನಾಗಿದ್ದ. ಇಡೀ ಕುಟುಂಬ ಮೌನಿಕಾ ಮೇಲೆ ಅವಲಂಬಿತವಾಗಿತ್ತು. ಇದರಿಂದ ಮೌನಿಕಾ ಏನು ಮಾಡಿದ್ಲು, ಸಂಪಾದನೆಗೆ ಇಳಿದ್ಲು. ಆರಂಭದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ವಿ. ಆ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ಲು, ಅದರಿಂದ ಹಣ ಬರ್ತಾ ಇತ್ತು. ಆ ಹಣ ಕುಟುಂಬ ನಡೆಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಆ ಮೌನಿಕಾ ದಾರಿ ತಪ್ಪಿದ್ಲು. ಓರ್ವ ವ್ಯಕ್ತಿಯ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ಲು. ಆ ವ್ಯಕ್ತಿ ಸ್ಥಿತಿವಂತ ಕೂಡ ಆಗಿದ್ದ. ಈ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದ ನಂತರ ಈ ಅಕ್ರಮ ಸಂಬಂಧದ ಬಗ್ಗೆ ಸುರೇಶ್ಗೆ ಅನುಮಾನ ಬರುತ್ತೆ. ಪದೇ ಪದೇ ಗಲಾಟೆ ಮಾಡ್ತಾನೆ, ಕುಡ್ಕೊಂಡ್ ಬಂದು ಹೊಡಿತಾನೆ. ಇದರ ನಡುವೆ ಈ ಟಾರ್ಚರ್ ಅನ್ನ ಭರಿಸಲಾಗದೆ ಮೌನಿಕಾ ಒಂದು ನಿರ್ಧಾರಕ್ಕೆ ಬಂದೇ ಬಿಡ್ತಾಳೆ. ಇವನನ್ನ ಕೊಲೆ ಮಾಡಿದ್ರೆ ಹೇಗಿರುತ್ತೆ, ಆರಾಮಾಗಿರ್ಬೋದಲ್ವಾ, ಸುರೇಶ್ನನ್ನ ಕೊಲೆ ಮಾಡಿದ್ರೆ ಆರಾಮಾಗಿರ್ಬೋದಲ್ವಾ ಅಂತ ಹೇಳಿ ಕೊಲೆ ಮಾಡ್ಬೇಕು. ಸರಿ, ಬಟ್ ಏನ್ ಮಾಡೋದು, ಕೊಲೆ ಚುಚ್ಚೋದಾ ಅಂತ ಹೇಳಿದ್ರೆ ಆ ರೀತಿ ಆಗಲ್ಲ. ಇದು ಕೊಲೆ ಮಾಡೋದು ಅಂತ ಹೇಳಿದ್ರೆ ಸಹಜ ಸಾವನ್ನ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಐಡಿಯಾ ಮಾಡ್ತಾಳೆ. ಆ ರೀತಿಯ ಐಡಿಯಾಗೆ ಒಬ್ಬ ವೈದ್ಯ ಶಿವಪ್ರಕಾಶ್ ಅನ್ನುವಂತಹ ವ್ಯಕ್ತಿ ಸಪೋರ್ಟ್ ಮಾಡ್ತಾನೆ. ಆತ ಒಂದು ಐಡಿಯಾವನ್ನ ಕೊಡ್ತಾನೆ, ವಯಗ್ರ ಮಾತ್ರೆಯನ್ನ ಕೊಡು ಅಂತ. ಹೇಗೆ ಕೊಡಬೇಕು ಅಂತ ಹೇಳಿದ್ರೆ, ಈ ಮಟನ್ ಕರಿಯಲ್ಲಿ ವಯಗ್ರವನ್ನ ಬಳಸಿದ್ದಾಳೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 15 ವಯಗ್ರ ಮಾತ್ರೆಗಳನ್ನ ಬಳಸಿ ಅಥವಾ ಬೆರೆಸಿ ಮಟನ್ ಕರಿಯನ್ನ ಮಾಡಿರ್ತಾಳೆ. ಈ ಮಟನ್ ಕರಿಯನ್ನ ತಿನ್ಬೇಕು ಅನ್ನುವಷ್ಟರಲ್ಲಿ ಸುರೇಶ್ಗೆ ಅನುಮಾನ ಬರುತ್ತೆ. ಇದರ ಸ್ಮೆಲ್ ಚೇಂಜ್ ಇದೆಯಲ್ವಾ ಅಂತ ಹೇಳಿ ಆ ಮಟನ್ ಕರಿಯನ್ನ ತಿನ್ನೋದಿಲ್ಲ, ಪಕ್ಕಕ್ಕೆ ಇಡ್ತಾನೆ. ಪ್ಲಾನ್ ಫ್ಲಾಪ್ ಆಗುತ್ತೆ. ಅದಾದ ನಂತರ ಈ ಮೌನಿಕಾ ಮತ್ತೊಂದು ಪ್ಲಾನ್ ಅನ್ನ ಮಾಡ್ತಾಳೆ. ಆ ಪ್ಲಾನ್ ಏನು ಅಂತ ಹೇಳಿದ್ರೆ, ನಿದ್ದೆ ಮಾತ್ರೆ ಮತ್ತು BP ಮಾತ್ರೆಗಳನ್ನ ಅವನು ಕುಡಿಯುವಂತಹ ಸಂದರ್ಭದಲ್ಲಿ ಆ ಎಣ್ಣೆಗೆ ಹಾಕೊಡ್ತಾಳೆ. ಅದನ್ನ ಕುಡಿತಾನೆ. ಕುಡಿದ ನಂತರ ಸುರೇಶ್ ಪ್ರಜ್ಞೆಯನ್ನ ತಪ್ತಾನೆ. ಅದಾದ ನಂತರ ಮೌನಿಕಾ ಆತನನ್ನ ಕೊಲೆ ಮಾಡ್ತಾಳೆ ಉಸಿರುಗಟ್ಟಿಸಿ. ಕೊಲೆ ಆಗಿದೆ, ಸುರೇಶ್ ಸತ್ತೋಗಿದ್ದಾನೆ. ಅಲ್ಲಿಂದ ಡ್ರಾಮಾ ಶುರುವಾಗುತ್ತೆ. ಏನ್ ಡ್ರಾಮಾ ಅಂತ ಹೇಳಿದ್ರೆ, ಸುರೇಶ್ ದೈಹಿಕ ಸಂಪರ್ಕ ಮಾಡುವಂತಹ ಸಂದರ್ಭದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದ. ಅದಾದ ನಂತರ ಅವನ ಉಸಿರು ನಿಂತೋಯ್ತು ಅಂತ ಹೇಳಿ ಮೌನಿಕಾ ಕಥೆಯನ್ನ ಕಟ್ತಾಳೆ. ಎಲ್ಲರೂ ಕೂಡ ನಂಬ್ಕೊಂಡಿರ್ತಾರೆ, ಮೇ ಬಿ ಆಗಿರಬಹುದೇನೋ ಅಂತ ಹೇಳಿ. ಪೊಲೀಸರು ಕೂಡ ಅದನ್ನು ನಂಬ್ಕೊಂಡು FIR ಮಾಡಿರ್ತಾರೆ. ಆದ್ರೆ ಈ ಮೌನಿಕಾ ಈ ಸುರೇಶ್ ಒಂದು ವಿಮಾವನ್ನ ತೆಗೆದುಕೊಂಡಿರ್ತಾನೆ. ಆ ವಿಮಾ ಹಣಕ್ಕಾಗಿ ಅಪ್ಲೈ ಮಾಡಿರ್ತಾಳೆ. ಅಪ್ಲೈ ಮಾಡಿದಂತಹ ಸಂದರ್ಭದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಬೇಕಾಗುತ್ತೆ. ಮರಣೋತ್ತರ ಪರೀಕ್ಷೆ ನಡೆಸುವಂತಹ ಸಂದರ್ಭದಲ್ಲಿ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇವನು ಉಸಿರುಗಟ್ಟಿ ಸತ್ತಿದ್ದಾನೆ ಅಂತ ಹೇಳಿ. ಉಸಿರುಗಟ್ಟಿ ಸತ್ತಿದ್ದ ಜೊತೆಗೆ ಆ ಕತ್ತನ್ನ ಹಿಸುಕುವಂತಹ ಸಂದರ್ಭದಲ್ಲಿ ಬೆರಳಚ್ಚು ಕೂಡ ಬಿದ್ದಿರುತ್ತೆ. ಅದು ಯಾವ್ದು ಅಂತ ಕ್ರಾಸ್ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಈ ಮೌನಿಕಾ ಮಾಡಿದಂಥ ಈ ಕೃತ್ಯ ಬಯಲಿಗೆ ಬರುತ್ತೆ. ಈಗ ಪೊಲೀಸರು ಆಕೆಯನ್ನ ಅರೆಸ್ಟ್ ಮಾಡಿದ್ದಾರೆ. ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇದು ಅಕ್ರಮ ಸಂಬಂಧಕ್ಕೆ ಬಿದ್ದಂತಹ ಹೆಣದ ಕತೆ. ಇಂತಹ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.